ನಮಸ್ಕಾರ. ಬೆಳಗ್ಗೆ 6:15 ಗಂಟೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹಾಸ್ಪಿಟ್ಲಿಗೆ ಬಂದರು. ಅವ್ರ ಜೊತೆಗೆ ಅವ್ರ ತಮ್ಮನವರಾದ ಚಂದ್ರರಾಜ್ ಹಟ್ಟಿಯವರು ಬಂದಿದ್ದರು. ಅವರಿಬ್ಬರಿಗೂ ಕಾರ್ ಆಕ್ಸಿಡೆಂಟಲ್ಲಿ ಪೆಟ್ಟಾಗಿತ್ತು. ಅವಾಗ ಮೇಡಮ್ಗೆ ಕುತ್ತಿಗೆ ಮತ್ತು ಬೆನ್ನು ಮತ್ತು ಕೈ ಮತ್ತು ಕಾಲಿಗೆ ಪೆಟ್ಟಾಗಿತ್ತು. ಸೊ ಅದನ್ನು ನಾವು ಈಗ ಫಸ್ಟ್ ಬಂದಾಗ ಅವ್ರಿಗೆ ಆ್ಯಂಟಿಬಯೋಟಿಕ್ಸ್ ಕೊಟ್ಟು ಮತ್ತು ಪೇನ್ ಕಿಲ್ಲರ್ಸ್ ಕೊಟ್ಟು ಮೇಡಮ್ ಚೇತರಿಸ್ಕೊಂಡ ಮೇಲೆ MRI ಮಾಡಿದ್ದೀವಿ. MRI ಒಳಗೆ L1 ಕಾಂಪ್ರೆಷನ್ ಫ್ರ್ಯಾಕ್ಚರು ಮತ್ತು L4 ಕಾಂಪ್ರೆಷನ್ ಫ್ರ್ಯಾಕ್ಚರ್ ಇದೆ. ಅದ್ರ ಜೊತೆಗೆ ಮತ್ತು ನ್ಯೂರಲ್ ಡೆಫಿಷಿಯನ್ಸಿ ಏನು ಭಾಳ ಇರಲಿಲ್ಲ. ಮೇಡಮ್ನ ಅಡ್ಮಿಟ್ ಮಾಡ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಚಂದ್ರರಾಜ್ ಹಟ್ಟಿಯವರಿಗೆ ಮತ್ತು ತಲೆಗೆ ಪೆಟ್ಟಾಗಿದೆ, ಮೆದುಳಿಗೆ ಸ್ವಲ್ಪ ಬಾವು ಬಂದಿದೆ. ಅವ್ರಿಗೂ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ. ಅವರು ಚೇತರಿಸ್ಕೊಡ್ತಾರೆ. ಇಬ್ಬರು ಔಟ್ ಆಫ್ ಡೇಂಜರ್ ಇದ್ದಾರೆ. ಮೇಡಮ್ಗೆ ಪೆನ್ನು ಎಲ್ಲಿ ಮುರಿದಿರೋದ್ರಿಂದ ಮೇಡಮ್ 1 ಮಂತ್ ಬೆಡ್ ರೆಸ್ಟ್ ತೊಗೋಬೇಕಾಗ್ತದೆ. ಮೇಡಮ್ ಜೊತೆಗೆ ಅವ್ರ ಡ್ರೈವರ್ ಮತ್ತು ಅವ್ರ ಗನ್ಮ್ಯಾನ್ ಇದ್ರು. ಅವ್ರಿಗೇನು ಅಷ್ಟು ಭಾಳ ಪೆಟ್ಟಾಗಿರಲಿಲ್ಲ ಅಂತ ಅವ್ರು ಗುಳಿಗೆ ಕೊಟ್ಟು ಮನೆ ಕಳಿಸ್ಕೊಂಡು ಅವರು ರೆಸ್ಟ್ ತೊಗೋಬೇಕು 2 ಡೇಸ್. ಮೇಡಮ್ ಒಂದು 2 ಡೇಸ್ ಡಿಸೈಡ್ ಆಗ್ತಾರೆ. ಚಂದ್ರರಾಜ್ ಹಟ್ಟಿಹೊಳಿ ಅವರು ಇವತ್ತು ಹೋಗ್ಬೋದು ಮನೆಗೆ, ಸಂಜೆವರೆಗೂ ಕಳಿಸ್ಕೊಂಡು. ಇಲ್ಲ, ಇಬ್ಬರಿಗೂ ಪೆಟ್ಟಾಗಿದೆ. ಬಟ್ ಅವರು ಔಟ್ ಆಫ್ ಡೇಂಜರ್ ಇರೋದ್ರಿಂದ ಯಾರೂ ಪ್ಯಾನಿಕ್ ಆಗೋ ಸಿಚುವೇಶನ್ ಏನಿಲ್ಲ. ಅವ್ರಿಗೆ ರೆಸ್ಟ್ ಮಾಡೋಕೆ ಅನುಕೂಲ ಮಾಡಿಕೊಟ್ಟಿದ್ದಷ್ಟು ಒಳ್ಳೆಯದು.